ಈ ಪತ್ರವನ್ನ ದಾವಣಗೆರೆಯಿಂದ ಸುನೀತಾ ಅನ್ನೋರು ಬರ್ತಿದ್ದಾರೆ. ಗುರುಜಿ, ಪೂಜ್ಯ ಶ್ರೀ ಶ್ರೀ ಆನಂದ ಗುರುಜಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನಾನು ದಾವಣಗೆರೆಯಿಂದ ಈ ಪತ್ರವನ್ನು ಬರೆಯುತ್ತಾ ಇದ್ದೇನೆ. ನನ್ನ ಹೆಸರು ಸುನೀತಾ. ನನಗೆ 2 ಹೆಣ್ಣು ಮಕ್ಕಳು. ನನ್ನ ಗಂಡ ಮದುವೆಯಾಗಿ 5 ವರ್ಷ ನನ್ನ ಜೊತೆ ಚೆನ್ನಾಗೇ ಇದ್ದರು. ಆದರೆ ಈಗ 4 ವರ್ಷದಿಂದ ಈಚೆಗೆ ತುಂಬ ಸಮಸ್ಯೆ ಆಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ, ಜಗಳಗಳು ಕೂಡ ಉಂಟಾಗ್ತಾ ಇದೆ. ಗುರುಜಿ, ನಾನು ಈಗ ನನ್ನ ತವರು ಮನೆಯಲ್ಲಿದ್ದೇನೆ. ಕಾರಣ 2ನೇ ಮಗುವಿನ ಡೆಲಿವರಿಗೆ ಬಂದಿದ್ದೇನೆ. ಗುರುಜಿ, ಈಗ ನನ್ನ ಗಂಡ ವಾಪಸ್ ಮನೆಗೆ ಬರಬೇಡ ಅಂತ ಹೇಳುತ್ತಿದ್ದಾರೆ. ಫೋನಲ್ಲಿ ಸರಿಯಾಗಿ ಮಾತನಾಡ್ತಾ ಇಲ್ಲ ಕೂಡ. ನನ್ನ ತಂದೆ, ತಾಯಿ, ಅತ್ತೆ, ಮಾವ ಎಲ್ಲರೂ ಇದರ ಬಗ್ಗೆ ತುಂಬ ಯೋಚನೆ ಮಾಡುತ್ತಿದ್ದಾರೆ. ಅವರಿಗೆ ಸರಿಯಾದ ಕೆಲಸ ಕೂಡ ಇಲ್ಲ. ಇದಕ್ಕೆ ನನ್ನ ಕಣ್ಣಿನ ರೇಖೆಯ ಚಿತ್ರವನ್ನು ಕಳಿಸ್ಕೊಟ್ಟಿದ್ದೇನೆ. ಆದಷ್ಟು ಬೇಗ ಪರಿಹಾರ ತಿಳಿಸಿಕೊಡಿ. ನನ್ನ ಮಕ್ಕಳು ಇನ್ನೂ ಚಿಕ್ಕವು ಗುರುಜಿ. ಒಂದು ಮಗಳಿಗೆ 5 ವರ್ಷ, ಮತ್ತೊಬ್ಬಳು ಮಗಳಿಗೆ 2 ತಿಂಗಳ ಮಗು. ನಾನು ಮುಂದೆ ನನ್ನ ಗಂಡನ ಜೊತೆ ಚೆನ್ನಾಗಿರುವಂತೆ ಪರಿಹಾರವನ್ನು ತಿಳಿಸಿಕೊಡಿ. ಇದರಿಂದ ಜೀವನವೇ ಬೇಸರ ಆಗಿದೆ. ಆದಷ್ಟು ಬೇಗ ಪರಿಹಾರ ಕೊಡಿ ಗುರುಜಿ ಅಂತ ಸುನೀತಾ ಅವರು ದಾವಣಗೆರೆಯಿಂದ ಪತ್ರವನ್ನು ಬರೆದಿದ್ದಾರೆ. ಸುನೀತಾ ಅವರೇ, ತಾವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣಿನ ರೇಖೆ ನೋಡಿದ್ರೆ ರೇಖೆಗಳು ಬಹಳ ಸ್ಪಷ್ಟವಾಗಿದೆ. ಈ ಕಣ್ಣಿನ ರೇಖೆ ನಿಮ್ಮ ಬಲಗಣ್ಣಿನ ರೇಖೆ ಹಾಗೂ ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನೀವು ಭಯಬೀಳಬೇಕಾದ್ದಿಲ್ಲ. ಸದ್ಯದಿಂದಲೇ ಬಹುಶಃ ಇನ್ನೊಂದು 3 ರಿಂದ 4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಾವು ನೋಡ್ತೀರಿ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂಥ ಒಂದು ವೈಪರೀತ್ಯಗಳು ನಡೆಯುತ್ತೆ. ಆದರೆ ಎಲ್ಲ ಕಾಲದಲ್ಲೂ ಹೀಗೆ ಇರುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಇನ್ನೊಂದು 3 ರಿಂದ 4 ತಿಂಗಳಲ್ಲಿ ಆಗುವಂತಹ ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದಷ್ಟು ನೆಮ್ಮದಿ ತಂದುಕೊಡುತ್ತೆ. ಜೊತೆಗೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಕೆಲವು ನಿರ್ಧಾರಗಳು ಇದೆ. ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ಸಂಸಾರದ ಕಡೆ ನಿಮ್ಮ ಗಮನ ಬಹಳ ಬೇಕಾಗಿದೆ. ಏಕೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನೀವು ಸಹಿತ ಮುಂಗೋಪದಲ್ಲಿರ್ತೀರಿ. ಸ್ವಲ್ಪ ಶಾಂತಿಯಿಂದ ನೆಮ್ಮದಿಯುತವಾಗಿ ಸಮಸ್ಯೆ ಅಂತ ಬಂದಾಗ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ನಾವು ಇರಬೇಕೋ ಆ ಪ್ರಕಾರ ಯೋಚನೆ ಮಾಡಬೇಕು. ತಪ್ಪು ಒಪ್ಪುಗಳನ್ನು ಆಲೋಚನೆ ಮಾಡ್ತಾ, ಹಿಂದಾಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತಾ ಸಮಸ್ಯೆಗಳನ್ನು ಮತ್ತಷ್ಟು ರೌದ್ರಪಡಿಸೋದಕ್ಕಿಂತ ಸಮಸ್ಯೆಯನ್ನು ಆಗಿಂದಾಗಲೇ ಕಡಿಮೆ ಮಾಡಿಕೊಂಡು ಸಂಸಾರವನ್ನು ನೆಮ್ಮದಿಯುತವಾಗಿ ತೆಗೆದುಕೊಂಡು ಹೋಗಬೇಕಾದ್ದು ಧರ್ಮ. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಹಾಗೂ ಎಡಗಣ್ಣಿನ ರೇಖೆ ಪ್ರಕಾರ ಶೀಘ್ರವಾಗಿ ನಿಮ್ಮ ಸಂಸಾರದಲ್ಲಿ ಯಾವುದೇ ಬಿರುಕು ಉಂಟಾಗದಿರ ನೆಮ್ಮದಿಯುತವಾಗಿ ಸಂತೋಷವಾಗಿ ತಾವಿರಬಹುದು. ಇನ್ನೊಂದು 4 ತಿಂಗಳ ಕಾಲ ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಲಿ.